ಇಡೀ ಮೈಸೂರಿನಲ್ಲಿ ಸುಮಾರು 108 ಹೊಸ ಸಿಗ್ನಲ್ಗಳು ಬಂದಿದ್ದಾವೆ. ಬಹುಶಃ ಕಮಿಷನ್ ಚೆನ್ನಾಗಿ ಕೊಟ್ಟಿರಬೇಕು. ಅದಕ್ಕೋಸ್ಕರವಾಗಿ ಎಲ್ಲ ಕಡೆನೂ ಕೂಡ ಸಿಗ್ನಲ್ಗಳನ್ನು ಅಳವಡಿಸುವಂಥ ಕೆಲಸ ಆಗಿದೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರ ಸುಪುತ್ರರು ಹೇಳಬೇಕು. ಇದರಿಂದ ಏನೇನು ಉದ್ದೇಶಗಳಿದೆ ಸರ್? ಮೈಸೂರಿನ ಟ್ರಾಫಿಕನ್ನು ಇಂಪ್ರೂವ್ ಮಾಡೋ ಉದ್ದೇಶ ಇದೆಯಾ? ಯಾವುದು ಮೈಸೂರಿನ ಯಾವ ರಸ್ತೆಗೆ ಬೇಕಾದರೂ ಹೋಗಿ, ಜನನೇ ಇಲ್ಲ, ಟ್ರಾಫಿಕ್ ಸಿಗ್ನಲ್ಗಳಿದ್ದಾವೆ, ಅಲ್ಲಿ ವಾಹನ ದಟ್ಟಣೆ ಇಲ್ಲ. ಆಮೇಲೆ ರಾತ್ರಿ ಸಂದರ್ಭದಲ್ಲಿ ನೀವೊಂದು 6 ಗಂಟೆನ 7 ಗಂಟೆ ಸಂದರ್ಭದಿಂದ ಒಂದು 8:30ವರೆಗೂ ಸಿಗ್ನಲ್ ಹಾಕಿ ಬೇಕಾದ್ರೆ ಬೇಡ ಅಂತೇಳಲ್ಲ. ಡೇ ಟೈಮಲ್ಲೂ ಸುಮ್ಮನೆ ಬಂದು ಸಿಗ್ನಲಲ್ಲಿ ನಿಲ್ಲಂಗಾಗೋಗಿದೆ ಜನಕ್ಕೆ. ಎಷ್ಟು ಸಿಗ್ನಲ್ಗಳಾಗಿದೆ ನಿಮಗೆ ಉದಾಹರಣೆ ಕೊಡ್ತಾ ಹೋಯಿತು ಅಂತಂದರೆ 50 ಮೀಟ್ರಿಗೂ ಕ್ರಾಫರ್ಡ್ ಹಾಲ್ ಪಕ್ಕದಲ್ಲಿ ಆ ರೈಲ್ವೆ ಗೇಟ್ ಬರುತ್ತೆ. ಮುಂದಕ್ಕೆ ಬಂದಾದ ಕೂಡಲೇ ಸರ್ಕಲಲ್ಲಿ ಸಿಗುತ್ತೆ. ಅದು ಹೋದರೆ ಮೂಡ ಸರ್ಕಲಲ್ಲಿ ಸಿಗುತ್ತೆ. ಅರಮನೆ ಮುಂದಕ್ಕೆ ಮತ್ತೆ ಸಿಗುತ್ತೆ. ಇಲ್ಲಿಂದ ನೀವು ಹೋಗಿ ಇಲ್ಲಿ ಮೆಟ್ರೋಪಾಲ್ ಸರ್ಕಲಲ್ಲಿ ಆಯಿತು. ಅಲ್ಲಿಂದ ಮುಂದಕ್ಕೆ ಹೋದ ಕೂಡಲೇ DC ಆಫೀಸಿಗೆ ತಿರ್ಸೋ ಕಡೆ ಒಂದಿದೆ. ಅಲ್ಲಿಂದ ಮುಂದೆ ಹೋದ ಕೂಡಲೇ ನಿಮಗೆ ಕಲಾಮಂದಿರ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದ ಕೂಡಲೇ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ವಾಲ್ಮೀಕಿ ರೋಡಿಗೆ ಹೋಗೋದು ಬೇಡ. ಅಲ್ಲಿಂದ ಪಡವಾರಹಳ್ಳಿ, ಅಲ್ಲಿಂದ ಮುಂದೆ ಸೈಂಟ್ ಜೋಸೆಫ್, ಅಲ್ಲಿಂದ ಮುಂದೆ BM ಮಾಲ್, ಅಲ್ಲಿಂದ ಮುಂದೆ ಗ್ರ್ಯಾಂಡ್ ಪಾರ್ಕ್ ಕಿಚನು, ಅಲ್ಲಿಂದ ಮುಂದೆ ಐಶ್ವರ್ಯ ಪೆಟ್ರೋಲ್ ಬಂಕು. 1.5-2 ಕಿಲೋಮೀಟ್ರಿಗೆ 9-10 ಸಿಗ್ನಲ್ಗಳು ಹಾಕಿದ್ದೀವಿ. ಇದ್ರ ಉದ್ದೇಶ ಏನು? ಆಮೇಲೆ ರಿಂಗ್ ರೋಡು ವೆಹಿಕಲ್ ಮೂವ್ಮೆಂಟು ಫ್ರೀ ಫ್ಲೋ ಇರಬೇಕು. ಅದಕ್ಕೆ ಅಂಡರ್ ಪಾಸ್ ಮತ್ತು ಓವರ್ ಬ್ರಿಡ್ಜ್ಗಳು ಮಾಡಬೇಕು. ಅದು ಸೊಲ್ಯೂಷನ್ನೇ ಹೊರತು ಸಿಗ್ನಲ್ ಅಳವಡಿಸೋದಲ್ಲ. ನೀವು ಬೋಗಾದಿನಲ್ಲಿ ಕೊಡಿ, ವಿಜಯನಗರ 4 ಸ್ಟೇಜಿಗೆ ಕೊಡಿ. ಆದರೆ ಸಿಕ್ಕಿದ ಜಾಗಕ್ಕೆಲ್ಲ ಕೊಡ್ತಾ ಇದ್ದೀರಲ್ಲ ನೀವು. ಯಾಕೆ ಸಿಗ್ನಲ್ಗಳನ್ನ ಅಳವಡಿಸಿದಿರಿ? ಮತ್ತೆಲ್ಲ ಅನ್ಸೈಂಟಿಫಿಕ್ ಆಗಿ. ಮತ್ತು ಡೇ ಟೈಮಲ್ಲಿ ಏನಕ್ಕೆ ಅಗತ್ಯ ಇದೆ? ಬೆಳಗ್ಗೆ ಪೀಕ್ ಅವರ್ಸ 9 ಗಂಟೆವರೆಗೆ 9:30ವರೆಗೆ ಮೈಸೂರಿನಲ್ಲಿ ಅಷ್ಟೇ. ಅದಾದಮೇಲೆ ಸಿಗ್ನಲ್ಗಳು ಆಫ್ ಮಾಡಿ. ಅದನ್ನೂ ಮಾಡ್ತಾ ಇಲ್ಲ. ಇದೇನೋ ಕಮಿಷನ್ ಚೆನ್ನಾಗಿ ಕೊಟ್ಟರು ಅಂತ ಹೇಳ್ಬಿಟ್ಟು ಸಿಕ್ಕಿದ ಜಾಗಕ್ಕೆಲ್ಲ ಸಿಗ್ನಲ್ಗಳು ಹಾಕಿದ್ದಾರೆ. ಇದರಿಂದ ಜನಕ್ಕೆ ಅನಾನುಕೂಲ ಆಗ್ತಿದೆ ಹೊರತು ಅನುಕೂಲ ಅಂತೂ ಆಗ್ತಾಯಿಲ್ಲ. ರಿಂಗ್ ರೋಡಿಗೆ 7 ಕಡೆ ಅಂಡರ್ ಪಾಸ್ ಓವರ್ ಬ್ರಿಡ್ಜ್ಗಳನ್ನು ನಾನು ಸಂಸದನಾಗಿರುವಾಗಲೇ ಅದಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಇನ್ನೂ ಹೆಚ್ಚು ಬೇಕು ಅಂತಂದರೆ ನಮ್ಮ ಸಂಸದರಿದ್ದಾರೆ, ಅವ್ರು ಖಂಡಿತ ಅದಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತಾರೆ. ಆದರೆ ಸಿಗ್ನಲ್ ಅಳವಡಿಸೋ ಅಂಥದ್ದು ಇದಕ್ಕೆ ಸೊಲ್ಯೂಷನ್ ಅಲ್ಲ. ಸಿಗ್ನಲ್ ಭಾಗ್ಯ ಇದೆ ಅಷ್ಟೇ, ಅವರಿಗೆ ಕಮಿಷನ್ ಭಾಗ್ಯ. ಸರ್, ಫ್ಲೆಕ್ಸ್